ನಮಸ್ಕಾರ ಸ್ನೇಹಿತರೆ, ನಾನು ಪ್ರಶ್ನ ಪೇಟ್ಕರ್ ಬಾಗಲಕೋಟೆ. ಸದ್ಯ ನಾನು ಬಾಗಲಕೋಟೆ ಜಿಲ್ಲೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದಲ್ಲಿದ್ದೀನಿ. 13ನೇ ತೋಟಗಾರಿಕಾ ಮೇಳದಲ್ಲಿದ್ದೀನಿ. ಈ ಮೇಳದಲ್ಲಿ ವಿವಿಧ ರೀತಿಯ ಮಳಿಗೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ವಿವಿಧ ಮಳಿಗೆಗಳ ಭೇಟಿ ಕೊಡ್ತೀನಿ. ಸೊ ತದನಂತರ ಸ್ವರ್ಣ ಪ್ರದರ್ಶನವನ್ನು ಆ ಒಂದು ಮಳಿಗೆಗೆ ಹೋಗ್ತಾ ಇದ್ದೀನಿ ಮತ್ತು ನಮ್ಮ ರೈತಾಪಿ ವರ್ಗಕ್ಕೆ ಬೇಕಾದಂಥ ಕೃಷಿ ಉಪಕರಣಗಳ ಬಗ್ಗೆ ಒಂದು ಮಾಹಿತಿಯನ್ನು ಪಡಿತೀನಿ. ಎಲ್ಲ ಸಮಗ್ರ ಮಾಹಿತಿಯನ್ನು ನಾನು ಒಂದು ಮಳಿಗೆಗಳಿಗೆ ಹೋಗಿ ಆ ಒಂದು ಮಾಹಿತಿಯನ್ನು ತಮಗೆ ತಿಳಿಸ್ತೀನಿ. ಸ್ನೇಹಿತರೆ ನಮಸ್ಕಾರ. ನಾನು ದಾಳಿಂಬೆ ಸಮುಚ್ಚಯದ ಮಳಿಗೆಯಲ್ಲಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಿ ದಾಳಿಂಬೆ ಹಣ್ಣಿನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ದಾಳಿಂಬೆ ಹಣ್ಣಿನಿಂದ ಮಾಡಿದಂಥ ಜಾಮ್ ಆಗಲಿ, ಬಿಸ್ಕೆಟ್ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಜನರು ಕೂಡ ಬರ್ತಾ ಇದ್ದಾರೆ. ಸೊ ಈ ಒಂದು ದಾಳಿಂಬೆಯಿಂದ ಮಾಡಿದಂಥ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ, ಬನ್ನಿ. ನಮಸ್ತೆ, ನನ್ನ ಹೆಸರು ಶಿವಲೀಲಾ ಅಂತೇಳಿ. ನಾನು ದಾಳಿಂಬೆ ಪ್ರಾಡಕ್ಟ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ದಾಳಿಂಬೆ ಸ್ಟಾರ್ಟ್ ಮಾಡಿ ನಮ್ಮ ಕಂಪ್ನಿ ಪೋಮ್ಲಾ ಅಂತ ಹೇಳಿ ಹೆಸರಿಟ್ಟಿದ್ದೀವಿ. ಅಂದರೆ ನಮ್ಮದು ಏನು ಮೇನ್ ಉದ್ದೇಶ ಅಂತಂದರೆ ಇಡೀ ದಾಳಿಂಬೆ ಹಣ್ಣಿನ ಉಪಯೋಗ ತೆಗೆದುಕೋಬೇಕು ಅಂತೇಳಿ. ಯಾಕಂದರೆ ಅದನ್ನು ಸೂಪರ್ ಫ್ರೂಟ್ ಅಂತಾರೆ. ಅದಕ್ಕೆ ನ್ಯೂಟ್ರಿಷನ್ ವ್ಯಾಲ್ಯೂ ಭಾಳ ಇರೋದ್ರಿಂದ ಎಲ್ಲ ರೋಗಗಳಿಗೂ ಸರ್ವಮದ್ದು ರೀತಿಯಲ್ಲಿದೆ. ಆಮೇಲೆ ಅದರ ಎಲ್ಲ ಭಾಗಗಳದ್ದು ಎಲ್ಲ ಹಣ್ಣಿನ ಇದೆಯಲ್ಲ, ಸಿಪ್ಪೆಯಿಂದ ಹಿಡಿದು ಹಣ್ಣಿನ ತನಕ ಅದಕ್ಕೆ ನ್ಯೂಟ್ರಿಷನ್ ಇದೆ. ಅದಕ್ಕೆ ಅದು ಬೆಲೆ ಅದಕ್ಕೆ ಇನ್ನೂ ಸ್ವಲ್ಪ ಮೌಲ್ಯವರ್ಧನೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕಾನ್ಸೆಪ್ಟ್ ಇರೋದು. ಆಮೇಲೆ ಈಗೇನು ನ್ಯಾಚುರಲಿ ನಮಗೆ ಕಮರ್ಷಿಯಲಿ ಸಿಗೋವಂಥದ್ದು ಜಾಮ್ ಆಗಲಿ, ಜ್ಯೂಸ್ಗಳೆಲ್ಲ ಆಗಲಿ, ಅದರಲ್ಲಿ ಏನಿದ್ದಾವೆ ಅಂತಂದರೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇದ್ದಾವೆ, ಕಲರ್ಸ್ ಇದ್ದಾವೆ, ಅವೆಲ್ಲ ಕಾರ್ಸಿನೋಜೆನಿಕ್ ಇದ್ದಾವೆ, ಕ್ಯಾನ್ಸರ್ ಕಾಸಿಂಗ್ ಇದ್ದಾವೆ. ಅದರಿಂದ ನಮ್ಮ ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ ಬರ್ತಾ ಇದ್ದಾವೆ, ಎಲ್ಲ ಏಜಿನವರಿಗೂ. ಅದರಿಂದ ಮುಕ್ತಪಡಬೇಕು ಆಗಬೇಕಂತ ಹೇಳ್ಬಿಟ್ಟು ನಾವು ನನ್ನ ಕಂಪನಿ ಹೆಸರೇ ಪೋಮ್ಲಾ ನ್ಯಾಚುರಲ್ಸ್ LLP ಅಂತ ಇರೋದು. ನ್ಯಾಚುರಲ್ಸ್ ಅಂತಂದ್ರೆ ನಾವು ಕೆಮಿಕಲ್ಸ್ ಇರಬಾರ್ದು, ಆರ್ಟಿಫಿಷಿಯಲ್ ಏನು ಸಿಂಥೆಟಿಕ್ ಏನು ಹಾಕಬಾರ್ದು ಅನ್ನೋ ಉದ್ದೇಶದಿಂದ ನಾವು ನ್ಯಾಚುರಲ್ ಸಿಗೋಂಥ ಪೊಮೊಗ್ರಾನೇಟ್ನ ಅದಕ್ಕೆ ಆಮ್ಲ ಜೊತೆ ಬೆಂಡ್ ಮಾಡಿದ್ದೀವಿ. ಮಾಡಿಕೊಂಡು ಅದನ್ನು ನ್ಯೂಟ್ರಿಷನ್ನು ಜಾಸ್ತಿನೂ ಆಗಿದೆ, ಆಮೇಲೆ ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡ್ತದೆ. ನಾವು 3 ತಿಂಗಳು ವ್ಯಾಲಿಡಿಟಿ ಕೊಟ್ಟಿದ್ದೀವಿ ಅದಕ್ಕೆ. ಯಾಕಂದರೆ ತುಂಬ ವರ್ಷಗಟ್ಟಲೆ ಕೊಟ್ಟರೆ ನಾವು ಸೋಡಿಯಂ ಬೆಂಜೋಯೇಟ್ ಅನ್ನೋ ಕೆಮಿಕಲ್ ಹಾಕಬೇಕಾಗತ್ತೆ. ಅದು ಹಾಕಿದರೆ ಕ್ಯಾನ್ಸರ್ ಗ್ಯಾರಂಟಿ ಇದೆ ಅದರಿಂದ. ಅದಕ್ಕೋಸ್ಕರ ನಾವು ನ್ಯಾಚುರಲ್ ಆಗಿರೋದನ್ನೇ ಮಾಡ್ತಾಯಿದ್ದೀವಿ. ಅದಕ್ಕೆ ಮತ್ತು ನಮ್ಮದು ಹೋಲ್ ಫ್ರೂಟ್ ಯುಟಿಲೈಸೇಷನ್ ಅಂದರೆ ಇಡೀ ಹಣ್ಣಿನ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಜ್ಯೂಸ್ ತಗೊಂಡ್ಮೇಲೆ ಅದರಿಂದ ಜ್ಯೂಸು ಮತ್ತು ಜಾಮ್ ಮಾಡ್ತಾಯಿದ್ದೀವಿ. ಜಾಮು ಎಲ್ಲೂ ಅವೈಲೇಬಲ್ ಇರೋಂಥ ಜಾಮು ಮಿಕ್ಸ್ ಫ್ರೂಟ್ ಇದೆ. ನಮ್ಮದೇನಿದೆ ಫುಲ್ಲಿ ಪ್ಯೂರ್ಲಿ ಪಲ್ಪ್ ದಾಳಿಂಬೆ ಒಂದೇ ಇರೋದಿದೆ. ಮಕ್ಕಳಿಗೆ, ಎಲ್ಲ ಏಜ್ ಅವರಿಗೆ, ಸ್ಪೋರ್ಟ್ಸ್ ಅವರಿಗೆ, ಆಮೇಲೆ ಸ್ಕ್ವಾಶ್ ಅನ್ನೋದಿದೆ. ಅದು ಮತ್ತು ಪ್ರೋಟೀನ್ ಹೆಚ್ಚಿರೋದ್ರಿಂದ ಸ್ಕ್ವಾಶಲ್ಲಿ ಜಿಮ್ಗೆ ಹೋಗೋರಿಗೆಲ್ಲ ಅನುಕೂಲ ಆಗಿದೆ. ಆಮೇಲೆ ಮೇನ್ ಬೀಜ ಏನಿದೆ ಅದನ್ನು ಭಾಳ ನ್ಯೂಟ್ರಿಷನ್ ಇದೆ. ಅದರಿಂದ ಒಂದು ಆಯಿಲ್ ಬರುತ್ತೆ. ಅದು ಆಯಿಲು 4300 ರೂಪಾಯಿ ಲೀಟರ್ ಇದೆ. ಈ ಸೋಲಾಪುರದ್ದು ಪೊಮೊಗ್ರಾನೇಟ್ ಇನ್ಸ್ಟಿಟ್ಯೂಟ್ ಅವರು ಸೇಲ್ ಮಾಡ್ತಿದ್ದಾರೆ. ನಮ್ಮಲ್ಲೂ ಆಯಿಲ್ ಅವೈಲೇಬಲ್ ಇದೆ. ಫಾರ್ಮಾಸ್ಯೂಟಿಕಲ್ ಅಪ್ಲಿಕೇಶನ್ಸ್ ಭಾಳ ಇದೆ, ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ನಾವೀಗ ಅದರ ಬೀಜದಿಂದ ಕುಕ್ಕೀಸ್ ಮಾಡಿದರೆ ಅದು ಪೇಟೆಂಟು ಆಗಿದೆ. ಅದರಲ್ಲಿ ಭಾಳ ನ್ಯೂಟ್ರಿಷನ್ ಇದೆ. ಅದು ಫೈಬರ್ ರಿಚ್ ಇರೋದ್ರಿಂದ ಡಯಾಬಿಟಿಸ್ ಅವರು ಆರಾಮ್ಸೆ ಕನ್ಸ್ಯೂಮ್ ಮಾಡ್ಬೋದು. ಅದರಲ್ಲಿ ನಾನು ನೋ ಮೈದಾನೇ ಬೇಕ್ರಿಯಲ್ಲಿರೋದು ಮೈದಾ ಮತ್ತು ಡಾಲ್ಡಾ ಇದೆ. ಅದೆರಡನ್ನೂ ನಾವು ರಿಪ್ಲೇಸ್ ಮಾಡಿದ್ದೀವಿ. ಮೈದಾ ರಿಪ್ಲೇಸ್ ಮಾಡಿದ್ದು ಪೊಮೊಗ್ರಾನೇಟ್ ಬೀಜದ ಪೌಡರ್ ಮಾಡಿ ಅದನ್ನು ರಿಪ್ಲೇಸ್ ಮಾಡಿದ್ದೀವಿ. ಡಾಲ್ಡಾ ಬದಲು ನಾವು ನಂದಿನಿ ಬಟರ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಬೆಣ್ಣೆ ಬಿಸ್ಕೆಟ್ನ ನಾವು ಬೀಜದಿಂದನೇ ಮಾಡ್ತಾಯಿದ್ದೀವಿ. ಪೇಟೆಂಟು ಆಗಿದೆ ಇದು. ಅದರಲ್ಲಿ ಮಕ್ಕಳಿಗೋಸ್ಕರ ಮೆಮೊರಿ ಎನ್ಹಾನ್ಸರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಬಕೋಪ ಏನೊಬ್ಬರು. ಸೊ ಅದಕ್ಕೆ ಮಕ್ಕಳಿಗೆ ಎಸ್ಪೆಷಲಿ, ಆಮೇಲೆ ಡಯಾಬಿಟಿಸ್ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ. ಫೈಬರ್ ರಿಚ್ ಇರೋದ್ರಿಂದ ಏಜ್ ಆದವರಿಗೂ ಏನು ಪ್ರಾಬ್ಲಮ್ ಇಲ್ಲ. ಆರೋಗ್ಯಕ್ಕೆ ಭಾಳ ಚಲೋ ಆಗಿದೆ ಇದು ನನಗೆ ಸ್ಟಾರ್ಟಪ್ ಇಂಡಿಯಾದಿಂದ ಸೀಡ್ ಫಂಡ್ ಇದಕ್ಕೆ ಆಗಿದೆ, ನನಗೆ ಸ್ಯಾಂಕ್ಷನ್ ಆಗಿದೆ ಗೌರ್ಮೆಂಟಿಂದ. ಭಾಳ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡ್ತೀರ. ನಿನ್ನೆ ನಮ್ಮದು ಹಂಗೆ ನೋಡಿದರೆ ಅಷ್ಟು ಪ್ರಾಡಕ್ಟ್ ಖಾಲಿಯಾಗಿ ಮತ್ತೆ ನಾವು ಪ್ರಾಡಕ್ಟ್ ಪ್ರಿಪೇರ್ ಮಾಡೋಂಗೆ ಆಯಿತು. ನಾವು ಇಲ್ಲಿ ಕಲಾದ್ಗಿಂದ ತೊಗೊಬರ್ತಾ ಇದ್ದೀವಿ, ರೈತರಿಂದ ತೊಗೊಬರ್ತೀವಿ ಹಣ್ಣುಗಳನ್ನು. ರೈತರಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ತಿದೆ. ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಂಟರ್ಪ್ರೆನ್ಯೂರ್ಸ್ ಪಾರ್ಕ್ ಅಂತ ಇದೆ. ಅಲ್ಲಿ ನಾವು ಇನ್ಕ್ಯುಬೇಷನ್ ಸೆಂಟರ್, ಅಲ್ಲಿ ಫೆಸಿಲಿಟಿ ಉಪಯೋಗಿಸ್ಕೊಂಡು, ಅಲ್ಲಿ ಮಿಷನರೀಸ್ ಎಲ್ಲ ಉಪಯೋಗಿಸ್ಕೊಂಡು ನಾವು ಅಲ್ಲಿ ಇನ್ಕ್ಯುಬೇಷನ್ ಆಗಿ ಇದ್ದೀವಿ. ಅಲ್ಲೇ ಅವೈಲೇಬಲ್ ಇದೆ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ 9916315307 ನನ್ನ ನಂಬರ್ ಆಗಿದೆ. ಕಾಂಟ್ಯಾಕ್ಟ್ ಮಾಡಿದರೆ ನಾವು ಮತ್ತು 9448751598 ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬೇಗ ಈಗ ಸ್ವಲ್ಪ ದಿನದಲ್ಲೇ ನಾವು ಮಾರ್ಕೆಟಿಗೂ ಲಾಂಚ್ ಮಾಡ್ತಾ ಇದ್ದೀವಿ. ಆನ್ಲೈನು ಮಾಡಬೇಕಂತ ಇದ್ದೀವಿ ಎಲ್ಲ ಡೀಲರ್ಸ್ಗಳಿಗೂ. ಈಗ ಚೆನ್ನಾಗಿ ಎಷ್ಟೊಂದು ಜನ ನಮಗೆ ಮಾರ್ಕೆಟಿಂಗಿಗೂ ರೆಡಿ ಆಗಿದ್ದಾರೆ ಸರ್. ನಮಗೆ ಈಗ ಮೇಳದಿಂದ ಅನುಕೂಲನೂ ಆಗಿದೆ, ಜನ ಬಂದಿದ್ದಾರೆ. ನಮ್ದು ಇಲ್ಲೇ ಬಾಗಲಕೋಟೆಯಲ್ಲಿ ಇದೀವಿ ಸರ್ ನಾವೀಗ ಬೇಸಿಕ್. ಉತ್ಪನ್ನಗಳ್ರಿ? ಹಾಂ ಸರ್. ಸಿದ್ದನಗೌಡ ಕಡ್ಲೆವಾಡ ಅಂತೇಳಿ ನಂದು ಪೋಮ್ಲಾ ನ್ಯಾಚುರಲ್ಸ್ ಅಂಥೇಳಿ ಫುಡ್ ಸೈನ್ಸದೊಂದು ಕಂಪ್ನಿ ಇದೆ ರೀ. ಸೊ
ಸೊ ನಾವೇನು ಮಾಡ್ತೀವಿ, ರೈತರಿಂದ ಖರೀದಿ ಮಾಡ್ತೀವಿ ದಾಳಿಂಬೆ, ಓನ್ಲಿ ದಾಳಿಂಬೆ ಪ್ರಾಡಕ್ಟ್ಸು, ಜಾಮು, ಸ್ಕ್ವಾಶು, ಆರ್ಟಿಎಸ್ಸು, ಸೀಡ್ಸ್ ಉಳಿದಿದ್ದು ಕುಕ್ಕೀಸ್ ಮಾಡ್ಕೋತೀವಿ. ಆಮೇಲೆ ಈಗ ಬಾಗಲಕೋಟಲ್ಲಿ ಅಷ್ಟೇ ನಾವು ಸೇಲ್ ಮಾಡ್ತಾಯಿದ್ವಿ. ಟೋಟಲ್ ನೆಕ್ಸ್ಟ್ ಮಂತಲ್ಲಿ ಆಲ್ ಓವರ್ ಕರ್ನಾಟಕ ಲಾಂಚ್ ಮಾಡ್ಬೇಕಂತೇಳಿ ಇದ್ರ ಪ್ಲ್ಯಾನಿಂಗ್ ಇಟ್ಟೆ, ಅಂದರೆ ಪ್ರೊಡಕ್ಷನ್ ಇಟ್ಟು ದೊಡ್ಡದು ಮಾಡಿಕೊಂಡು ಸೊ ಕರ್ನಾಟಕ ಒಂದು ಫುಲ್ ಕವರ್ ಮಾಡೋಣ ಅಂಥೇಳಿ ಅದೊಂದು ನೆಕ್ಸ್ಟ್ ಪ್ಲ್ಯಾನ್ ಇದೆ. ಆಮೇಲೆ ಮತ್ತು ಸಿಪ್ಪೆಯಿಂದ ಯಾವುದಾದ್ರೂ ಬೈ ಪ್ರಾಡಕ್ಟ್ಸು ದಟ್ ಇಸ್ ಆಲ್ಸೋ ಗೋಯಿಂಗ್ ಆನ್, ಅದು ಮಾಡ್ತಾಯಿದ್ದೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು 6 ಮಂತಲ್ಲಿ ದಾಳಿಂಬೆದ ವೈನ್ಸ್ ಅದೊಂದು ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಗಂಗಾಧರ್ ಲಕ್ಷ್ಮಣ್ ಬಿಂಗಿ, ಸಾಕಿನ್ ಯತ್ನಟ್ಟಿ. ನಾನು ಒಬ್ಬ ಕೃಷಿಕ. ಇಲ್ಲಿ ಕಳೆದ 2 ದಿನಗಳಿಂದ ಒಂದು ಕೃಷಿ ಮೇಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ಇಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಈ ಒಂದು ಯೂನಿವರ್ಸಿಟಿ ಅವರು ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನು ವಿಶೇಷಪ್ಪ ಅಂತಂದರೆ, ನಾವು ನಾಯಿ ಪ್ರದರ್ಶನದಲ್ಲಿ ಹೋಗಿದ್ದೀವಿ. ಅಲ್ಲಿ ವಿಶೇಷ ತಳಿಗಳ ನಾಯಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥದ್ದನ್ನು ಇಲ್ಲಿ ವಿಶೇಷತೆವಾಯಿತು. ಅದರ ಜೊತೆಗೆ ಇಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳನ್ನು ಪ್ರದರ್ಶನವಾಗಿ ಇಟ್ಕೊಂಡಿದ್ದಾರೆ. ಆಧುನಿಕ ಯುಗದಲ್ಲಿ ರೈತರು ಯಾವ ರೀತಿಯಾಗಿ ತಂತ್ರಜ್ಞಾನವನ್ನು ಬಳಸಿ ತಮ್ಮ ಕೃಷಿಯಲ್ಲಿ ಆದಾಯವನ್ನು ಪಡ್ಕೋಬೇಕು ಅನ್ನುವಂಥ ವಿಶೇಷ ಒಂದು ಮೇಳಿಗೆಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ನಾನು ನಿನ್ನಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರದರ್ಶನವನ್ನು ಇಟ್ಕೊಂಡಿದ್ದಾರೆ. ಇವು ಕೇವಲ ರೈತರಿಗೆ ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಹಾಗೂ ಇನ್ನುಳಿದ ಅನುಕೂಲವಾಗ್ತಕ್ಕಂಥ ವಸ್ತುಗಳನ್ನು ಇಟ್ಕೊಂಡು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆಧುನಿಕ ಯುಗದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಕೃಷಿಗಳನ್ನು ಬೆಳೆದು ಉತ್ಪಾದನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಂಡು ಇದ್ದೀವಿ.